ಅನಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನಿತಾ ಅವರೇ. ನಮಸ್ಕಾರ. ನಮಸ್ತೆ ಅನಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ, ಸ್ವಲ್ಪ ಜೋರಾಗಿ ಮಾತಾಡಿ. 13/3/1975. 13/3/1975. ಸಮಯ ಬೆಳಗ್ಗೆ 10:56 ಬೆಳಗ್ಗೆ 10:56. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ, ಮನೆ ತಗೋಬೇಕು ಅಂತ ನೋಡ್ತಾ ಇದೀವಿ, ಯಾವ್ದು ಸೆಟ್ ಆಗ್ತಿಲ್ಲ. ಶಾಸ್ತ್ರಿಗಳಿದ್ದಾರೆ, ಅವ್ರ ಜೊತೆ ಮಾತಾಡಿ. ಆರೋಗ್ಯ ಆಮೇಲೆ ಮಾತಾಡಿ. ಅನಿತಾ ಅವರೇ ನಮಸ್ಕಾರ. 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 ಆರೋಗ್ಯ ಹೇಗಿದೆ ಹಾಗೂ ಮನೆ ತಗೋಬಹುದಾ ಈ ಪ್ರಶ್ನೆ ಅಲ್ಲ ನಿಮ್ಮದು. ನೋಡಿ, ಈಗ ನಿಮಗೆ ಪ್ರಶ್ನೆ ಅರ್ಥ ಆಯಿತು. ನೀವು ಉತ್ತರ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ನಿಮಗೆ ನೋಡಿ, ಯಾರು ಮನೆ ಗೃಹ ನಿರ್ಮಾಣಕ್ಕೆ ಅಥವಾ ಅದರ ಖರೀದಿಗೆ ಅದರ ಅಧಿಪತಿ ಯಾರು ಅಂದರೆ ನಿಮಗೆ ರವಿ. ಹೀಗಾಗಿ ಸೂರ್ಯ ಈಗ ಧನಸ್ಥಾನದಲ್ಲಿದ್ದಾನೆ. ಧನಸ್ಥಾನದ ಈ ಹೊತ್ತಿನಿಂದ ಸಂಚಾರ ಮಾಡ್ತಾ ಇದ್ದಾನೆ. ಅವನ ಪ್ರಯಾಣ ತುಂಬ ಚೆನ್ನಾಗಿದೆ. ಸಿಂಹ ರಾಶಿ ಹೋಗುವವರೆಗೆ ಸೆಪ್ಟೆಂಬರ್ ಅಂತ್ಯದ ವೇಳೆವರೆಗೂ ಚೆನ್ನಾಗಿದೆ. ಹೀಗಾಗಿ ಪ್ರಯತ್ನ ಮಾಡಬಹುದು ನೀವು ಮನೆಗೆ ಸಂಬಂಧಿಸಿದ ಹಾಗೆ, ಅದು ಪ್ರಯತ್ನ ಮಾಡಿ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅದರ ತೀರ್ಥ ಸ್ವಲ್ಪ ಸೇವನೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಸರಳವಾಗಿದೆ, ಇದನ್ನು ಮಾಡಿ. ಮನೆಗೆ ಅವಕಾಶಗಳಿದೆ, ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರೂಪಶ್ರೀ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಶ್ರೀ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 2/9/1999. ಸಮಯ 1999. ಸಮಯ ಬೆಳಿಗ್ಗೆ 4:30 5 ಗಂಟೆ ಒಳಗಡೆ. 4:30 5 ಗಂಟೆ ಒಳಗೆನಾ? ಏನ್ ಪ್ರಶ್ನೆ ಇತ್ತು? ಅವಳ ಭವಿಷ್ಯ ಹೇಗಿದೆ? ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರೂಪಶ್ರೀ ಅವರೇ ನಮಸ್ಕಾರ. 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 ಕರ್ಮಾಧಿಪತಿ ಇವ್ರ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಭಾಗ್ಯಾಧಿಪತಿ ಶನೈಶ್ಚರ ಸ್ವಲ್ಪ ಬಲಹೀನಾಗಿರೋದ್ರಿಂದ ಸ್ವಲ್ಪ ಅದೃಷ್ಟ ಕೈಕೊಟ್ಟು ಬಿಡುತ್ತೆ ಇವರಿಗೆ. ಈಗ ಶನೈಶ್ಚರಂದೇ ನಡೀತಾ ಇದೆ ಟೈಮ್. ಹೀಗಾಗಿ ಹತ್ತಿರದಲ್ಲಿ ಶನೈಶ್ಚರ ಮಂದಿರ ಇದ್ದರೆ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಹೇಳಿ. ಇಲ್ಲ ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗಾದರೂ ಪ್ರತಿ ಶನಿವಾರ ಹೋಗಿ ಬರಬೇಕು. ಹೋಗಿ ಅಲ್ಲಿ ಕೈಲಾದ ಸೇವೆ ಏನಾಗುತ್ತೆ ಅದು ಶ್ರದ್ಧೆಯಿಂದ ಮಾಡೋದು ಬಹಳ ಮುಖ್ಯ. ಹೀಗಾಗಿ ಶನೈಶ್ಚರ ಅಥವಾ ಆಂಜನೇಯ ಈ ಎರಡು ದೇವರ ಒಂದು ಪ್ರಾರ್ಥನೆ ಸೇವೆ ಮಾಡ್ತಕ್ಕಂಥದ್ದು ಈಗ ಅನಿವಾರ್ಯ ಇದೆ. ಇಲ್ಲಾಂದರೆ ಅವರು ಸ್ವಲ್ಪ ಮಟ್ಟಿಗೆ ಕಷ್ಟಪಡ್ತಾರೆ. ಹೀಗಾಗಿ ಅದನ್ನು ಮಾಡಲಿ. ಅನಂತರದಲ್ಲಿ ಅನುಕೂಲ ಆಗುತ್ತೆ, ತುಂಬ ಅನುಕೂಲ ಇದೆ, ಚೆನ್ನಾಗಾಗ್ತಾರೆ. ಯೋಚನೆ ಮಾಡೋದು ಬೇಡ. 2 ವರ್ಷ ಸ್ವಲ್ಪ ತೊಡಕಿದೆ, ಆಮೇಲೆ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರೂಪಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. 2004ನೇ ಇಸ್ವಿ. ಓಕೆ. 5ನೇ ತಿಂಗಳು 8ನೇ ತಾರೀಕು. 8/5/2004. ಸಮಯ 10:57 ಶನಿವಾರ. 10:57. ರಾತ್ರಿನಾ ಬೆಳಗ್ಗೆನಾ? ಬೆಳಿಗ್ಗೆ. ಏನ್ ಪ್ರಶ್ನೆ ಇತ್ತು? ಅದೇ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರೂಪಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಏನು ವಿಚಾರವಾಗಿ? ನನ್ನ ಮಗನಿಗೆ ಕೆಲಸ ಯಾವುದು ಆಗ್ಬರ್ತಾ ಇಲ್ಲ, ಅದಕ್ಕೆ ಕೇಳೋಣ. ಕೆಲಸ ಆಗ್ತಾ ಇಲ್ಲ. ನೋಡಿ, ಈಗ ಪ್ರಸ್ತುತ ಇವರಿಗೆ ನಡೀತಾ ಇರೋ ಟೈಮ್ ಇದೆಯಲ್ಲ, ಇದನ್ನು ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಅಂತ ಕರೀತಾರೆ. ಸ್ವಲ್ಪ ಸಂಧಿಶಾಂತಿಗಳಲ್ಲಿ ತೊಡಕಿರುತ್ತೆ. ಯಾವುದೊಂದು ಆರೋಗ್ಯ ಸಮಸ್ಯೆ ಆಗಬಹುದು, ಅಥವಾ ಕೆಲಸ ಸಮಸ್ಯೆ ಆಗಬಹುದು, ಹಣಕಾಸಿನ ಸಮಸ್ಯೆ, ಕುಟುಂಬ ಸಮಸ್ಯೆ, ಹೀಗೆ ಅಂತೂ ಒಂದು ಸಂದಿಗ್ಧ ಕಾಲ ಅದು. ಹೀಗಾಗಿ ದಯವಿಟ್ಟು ಶೀಘ್ರದಲ್ಲಿ ಶುಕ್ರಾದಿತ್ಯ ಸಂಧಿಶಾಂತಿ ಇದನ್ನು ಮಾಡಿಸಿ. ಇವರಿಗೆ ಜುಲೈ ನಂತರದಲ್ಲಿ ಆಗಸ್ಟಿಂದ ರವಿ ಕಾಲ ಪ್ರಾರಂಭ, ಸೂರ್ಯನ ಕಾಲ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ರವಿ ಉಚ್ಚಸ್ಥಾನದಲ್ಲಿದ್ದಾನೆ. ಇಷ್ಟು ದಿವಸ ಇತ್ತಲ್ಲ ತೊಡಕು, ಅದು ಹೇಗೆ ಮಾಯ ಆಯಿತು ಅಂತ ಗೊತ್ತೇ ಇಲ್ಲ ನನಗೆ. ಆ ಥರ ಅನಿಸುತ್ತೆ. ಅಂಥದ್ದೊಂದು ಕಾಲ ಬರ್ತಾ ಇದೆ. ಒಳ್ಳೆ ಶುಭ ಕಾಲ ಬರ್ತಾ ಇದೆ, ಒಳ್ಳೆ ಯೋಗ ಬರ್ತಾ ಇದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಇದೇ ಆಗಸ್ಟಿಂದ ಇವರು ಬದುಕು ಬದಲಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.